See, the first function is transfer function anta idinu. So transfer andrenu transfer of currency anta idinu. So that is the one function. Right, just a second. Foreign exchange market ಒಳಗಡೆ one function ಏನಂತ ಇದೀನೋ, so it undertakes transfer function ಅಥವಾ transfer of currency ಅಂತ ಇದೀನೋ. Foreign exchange market provides a platform for transfer or purchase power between the two currencies ಅಂತ two countries, sorry. So it provides a platform for transfer of purchase power ಅಂತ ಇದೀನೋ. So what do you mean by the purchase power? Purchase power ಅಂತಂದ್ರೆ ಸೊ ಒಂದು ಫಂಕ್ಷನ್ ಏನಂತ ಇದೀವಿ ನಾವು, ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಟ್ರಾನ್ಸ್ಫರ್ ಫಂಕ್ಷನ್ ಅಂತ ಇದೀವಿ. ಏನ್ ಟ್ರಾನ್ಸ್ಫರ್ ಮಾಡುತ್ತಾರೆ ಅಲ್ಲ, ಇಟ್ ಟ್ರಾನ್ಸ್ಫರ್ಸ್ ದಿ ಪರ್ಚೇಸ್ ಪವರ್ ಫ್ರಮ್ ಒನ್ ನೇಷನ್ ಟು ಅದರ್ ನೇಷನ್ ಅಥವಾ ಬಿಟ್ವೀನ್ ದಿ ಟೂ ಕಂಟ್ರೀಸ್. ಅಂದ್ರೆ ಒಂದ್ ದೇಶದಿಂದ ಇನ್ನೊಂದು ದೇಶಕ್ಕೆ ಅದೇನ್ ಮಾಡ್ತೇವೆ, ಖರೀದಿ ಮಾಲೀಕತ್ವವನ್ನ ವರ್ಗಾವಣೆ ಮಾಡ್ತೇವೆ. ವಾಟ್ ಇಟ್ ಮೀನ್ಸ್ ಪರ್ಚೇಸ್ ಪವರ್ ಅಂದ್ರೆ ಏನ್ರಿ, ಇಟ್ ಟ್ರಾನ್ಸ್ಫರ್ಸ್ ದಿ ಓನರ್ಶಿಪ್ ಅನ್ಬೋದು ಅಥವಾ ಪರ್ಚೇಸ್ ಪವರ್ ಫ್ರಮ್ ಒನ್ ನೇಷನ್ ಟು ಅದರ್ ನೇಷನ್. ಸೊ ಈಗ ಗೂಡ್ಸ್ ನ ಎಕ್ಸ್ಪೋರ್ಟ್ ಮಾಡಿದಾಗ ಸೊ ಅದೇನಾಗಿರಂಗಿಲ್ಲ, ಕ್ರೆಡಿಟ್ ಬೇಸ್ ಮೇಲೆ ನೀವು ಸೇಲ್ ಮಾಡಿದಾಗ ಓನರ್ಶಿಪ್ ಟ್ರಾನ್ಸ್ಫರ್ ಆಗಿರೋದಿಲ್ಲ. ಹೌದಾ? ಓನರ್ಶಿಪ್ ಯಾವಾಗ ಟ್ರಾನ್ಸ್ಫರ್ ಆಗುತ್ತೆ ರೀ? ಈಗ ನಾನು ಅಮೆರಿಕಾದ ಒಬ್ಬ ವ್ಯಕ್ತಿಗೆ ಏನಾದ್ರು ಗೂಡ್ಸ್ ನ ಎಕ್ಸ್ಪೋರ್ಟ್ ಮಾಡಿದೆ ಅಂತ ಇಟ್ಕೋರಿ, ಹೌದಾ? ಸೊ ಅದ್ರ ಓನರ್ಶಿಪ್ ಅವನಿಗೆ ಟ್ರಾನ್ಸ್ಫರ್ ಆಗ್ಬಿಡುತ್ತಾ ಮಾರಿದ ಕೂಡ ಕ್ರೆಡಿಟ್ ಬೇಸ್ ಮೇಲೆ ಮಾರಿದಾಗ? ಆಗತ್ತೇನ್ರಿ? No, sir. Reply fast. ನೀವು ಏನೋ ಗೂಡ್ಸ್ ನ ಕೊಟ್ಟಿರ್ಬೋದು, ಸರ್ವಿಸ್ ನ ಕೊಟ್ಟಿರ್ಬೋದು, ಏನೋ ಕೊಟ್ಟಿರ್ಬೋದಲ್ಲ. ಸೊ ದ ಟ್ರಾನ್ಸ್ಫರ್ ಆಫ್ ಓನರ್ಶಿಪ್ ಆರ್ ದ ಪರ್ಚೇಸ್ ಪವರ್ is only settled after the payment. ಸೊ ಯಾವಾಗ ಅಲ್ಲಿ ದುಡ್ಡನ್ನ ಪೇಮೆಂಟ್ ಮಾಡ್ತಾನೆ ಅವಾಗ ಏನಾಗುತ್ತಲ್ಲ, ಓನರ್ಶಿಪ್ ಟ್ರಾನ್ಸ್ಫರ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನೀವು ಯಾವ್ದೋ ಒಂದು ಕಿರಾಣಿ ಅಂಗಡಿ ಒಳಗಡೆ ಹೋಗಿ ಒಂದು ವಸ್ತುವನ್ನ ಖರೀದಿ ಮಾಡಿದ್ರೆ ಸೊ ಅದ್ರ ಮಾಲೀಕತ್ವ ನಿಮಗೆ ಟ್ರಾನ್ಸ್ಫರ್ ಆಗೋದಿಲ್ಲ. ಯಾವಾಗ ನೀವು ದುಡ್ಡು ಪೇಮೆಂಟ್ ಮಾಡ್ತೀರಿ ಅವಾಗ ಏನಾಗುತ್ತಲ್ಲ, ಯು ಕ್ಯಾನ್ ಯೂಸ್ ದಟ್ ಪ್ರಾಡಕ್ಟ್. ಸೊ ಅವಾಗ ಏನಾಗುತ್ತಲ್ಲ, ಸೆಲ್ಲರ್ ಕಡೆಯಿಂದ ಸೊ ಬೈಯರ್ಗೆ ಏನಾಗುತ್ತಲ್ಲ, ಓನರ್ಶಿಪ್ ಟ್ರಾನ್ಸ್ಫರ್ ಆಗುತ್ತೆ. ಸಿಮಿಲರ್ಲಿ, ಸೊ ಇನ್ ಕೇಸ್ ಆಫ್ ಇಂಪೋರ್ಟರ್ ಇರ್ಬೋದು, ಎಕ್ಸ್ಪೋರ್ಟರ್ ಇರ್ಬೋದು, ಸೊ ವೆನ್ goods and services are imported or exported, so it is settled or purchase power transfers only when there is an exchange of currency ಅಂತ ಇದೆ. ಸೊ ಒಂದ್ ದೇಶದಿಂದ ಇನ್ನೊಂದು ದೇಶಕ್ಕೆ ಕರೆನ್ಸಿ ಎಕ್ಸ್ಚೇಂಜ್ ಆದಾಗ, ಅದು ಸೆಟಲ್ಮೆಂಟ್ ಆದಾಗ ಮಾತ್ರ ಏನಾಗುತ್ತಲ್ಲ, ವ್ಯವಹಾರ ಅಥವಾ ಓನರ್ಶಿಪ್ ಟ್ರಾನ್ಸ್ಫರ್ ಆಗುತ್ತೆ. ಸೊ ದಟ್ ಇಸ್ ದಿ ಒನ್ ಮೇನ್ ಫಂಕ್ಷನ್ ಅಂತ ಇದೆ. ನಾವು ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಏನ್ ಮಾಡ್ತಾರಲ್ಲ, ಇಟ್ ಹೆಲ್ಪ್ಸ್ ಟು ಪಾಸ್ ದಿ purchase power between two countries ಅಂತ ಇದೆ. That is exchange of goods, service or investment between the nations is finally settled through exchange of currencies. So ಯಾವಾಗ ಅಲ್ಲಿ ದುಡ್ಡಿನ ವರ್ಗಾವಣೆ ಆಗುತ್ತೆ, ವಿಲೇವಾರಿ ಆಗುತ್ತೆ, ಅವಾಗ ಅಲ್ಲಿ ಟ್ರಾನ್ಸ್ಫರ್ ಫಂಕ್ಷನ್ ಕಂಪ್ಲೀಟ್ ಆಗುತ್ತೆ ಅಂತ ಇದೆ. So foreign exchange market creates a opportunity for the payment through organizations like international banks, clearing houses, instruments like letter of credit, bills, TT, drafts, etc. So foreign exchange market ಏನ್ ಮಾಡುತ್ತಲ್ಲ, ಸೊ ವಿತ್ ದಿ ಹೆಲ್ಪ್ ಆಫ್ ಸಮ್ ಇನ್ಸ್ಟಿಟ್ಯೂಷನ್ಸ್ ಅದ, ಸೊ ತಂದೆ ಆದಂತ ಕೆಲವು ಇಂಟರ್ನ್ಯಾಷನಲ್ ಬ್ಯಾಂಕ್ಸ್ ಇರಬಹುದು, ಕ್ಲಿಯರಿಂಗ್ ಹೌಸ್ ಇರಬಹುದು, ಅವುಗಳ ಮೂಲಕ ಅದೇನ್ ಮಾಡುತ್ತೆ, ಕರೆನ್ಸಿ ಎಕ್ಸ್ಚೇಂಜ್ ಅನ್ನ ಅವಕಾಶ ಮಾಡಿಕೊಡ್ತದೆ ಅಂತದ್ದು. ಸೊ ಇಲ್ಲಿ ಯಾವ ಇನ್ಸ್ಟ್ರೂಮೆಂಟ್ಸ್ ನ ಯೂಸ್ ಮಾಡ್ತಾರಲ್ಲ, ಇಟ್ ಆಲ್ಸೋ ಹೆಲ್ಪ್ಸ್ ಫಾರ್ ಟ್ರಾನ್ಸ್ಫರ್ ಆಫ್, ಇಟ್ ಆಲ್ಸೋ ಹೆಲ್ಪ್ಸ್ ಇನ್ ಟ್ರಾನ್ಸ್ಫರ್ ಫಂಕ್ಷನ್ ಬೈ ಇಶ್ಯೂ ಆಫ್ ಲೆಟರ್ ಆಫ್ ಕ್ರೆಡಿಟ್ ಅಂತ ಇದೆ. ಲೆಟರ್ ಆಫ್ ಕ್ರೆಡಿಟ್ ಅಂತಂದ್ರೆ, ಫಾರ್ ಎಕ್ಸಾಂಪಲ್, ವೆನ್ ಇಂಪೋರ್ಟರ್ ಅಂಡ್ ಎಕ್ಸ್ಪೋರ್ಟರ್ ಆರ್ ಬೋತ್ ಅನ್ನೋನ್, ಸೊ ಇಬ್ರು ಒಬ್ರಿಗೊಬ್ರು ಪರಿಚಯ ಇಲ್ಲ ಅಂತಂದ್ರೆ, ಸೊ ಅದಕ್ಕೆ ಗ್ಯಾರಂಟಿ ಯಾರು ಕೊಡ್ತಾರಲ್ಲ, ಸೊ ಇಂಪೋರ್ಟರ್ ಬ್ಯಾಂಕ್ ಅಥವಾ ಎಕ್ಸ್ಪೋರ್ಟರ್ ಬ್ಯಾಂಕ್ ಏನ್ ಮಾಡುತ್ತೆ, ಸೊ ಆ ಕಸ್ಟಮರ್ ಪರವಾಗಿ ಗ್ಯಾರಂಟಿನ ಕೊಡ್ತೇವೆ. ಸೊ ಆ ಲೆಟರ್ಗೆ ಏನಂತ ಕರಿತೀವಿ ನಾವು, ಲೆಟರ್ ಆಫ್ ಕ್ರೆಡಿಟ್ ಅಂತ ಹೇಳ್ತೀವಿ. ಸೊ ದಟ್ ಈಸ್ ಅದು ಕೂಡ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ನ ಸರ್ವಿಸ್ ಅಂತ ಹೇಳ್ಬೋದಲ್ಲಿ. ಸೊ ಲೆಟರ್ ಆಫ್ ಕ್ರೆಡಿಟ್ ಇರ್ಬೋದು, ಬಿಲ್ಸ್ ಇರ್ಬೋದು, TT, drafts, etc. So these are some of the instruments used in the foreign exchange market for transfer of ownership or transfer of power between the two nations. So it's not correct. So next function is finance and credit functions. So finance and credit function ಅಂತಂದ್ರೆ
ನೋಡ್ರಿ. ಸೊ ಲೈಕ್ ಎ ಡೊಮೆಸ್ಟಿಕ್ ಬಿಸ್ನೆಸ್, ಇಂಟರ್ನ್ಯಾಷನಲ್ ಬಿಸ್ನೆಸ್ ಆಲ್ಸೋ ಲೀಡ್ಸ್ ಫೆಸಿಲಿಟಿ ಆಫ್ ಕ್ರೆಡಿಟ್ ಅಂಡ್ ಫೈನಾನ್ಸ್ ಅಂತ ಇದೆ. ಸೊ ಡೊಮೆಸ್ಟಿಕ್ ಬಿಸ್ನೆಸ್ಗೆ ನೀವು ಯಾವ ರೀತಿ ಸಾಲ ಮಾಡ್ತೀರಿ ಅದೇ ರೀತಿ ಇಂಟರ್ನ್ಯಾಷನಲ್ ಬಿಸ್ನೆಸ್ಗೂ ಕೂಡ ಏನ್ ಬೇಕಾಗುತ್ತಲ್ಲ, ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡೋಕ್ಕೆ. ಸೊ ಯು ನೀಡ್ ಎ ಕ್ರೆಡಿಟ್ ಸರ್ವಿಸ್ ಅಂತ ಇದೆ. ಸೊ ಸಾಲದ ಅವಶ್ಯಕತೆ ಬೇಕಾಗ್ತದೆ. An importer needs facility of credit on his import that is guaranteed by the banks through a line of credit ಅಂತ ಇದೆ. ಸೊ ಇಲ್ಲಿ ಎಕ್ಸಾಂಪಲ್ ಅದೇ ಬಂತು ನೋಡ್ರಿ. ಸೊ ಏನಂತ ಹೇಳ್ತಾರಲ್ಲ, in a international market importer needs the facility of the credit on his foreign credit purchase ಅಂತ ಇದೆ. ಸೊ ಇಂಪೋರ್ಟರ್ ಏನ್ ಮಾಡ್ತದೆ ಅಂದ್ರೆ ಕ್ರೆಡಿಟ್ ಬೇಸ್ ಮೇಲೆ ಏನಾದ್ರು ಗೂಡ್ಸ್ ನ ಬೇರೆ ದೇಶದಿಂದ ಖರೀದಿ ಮಾಡ್ತಾ ಇದ್ದ ಅಂತಂದ್ರೆ, so importer imports that is guaranteed by the banks through line of credit. So importer ಏನ್ ಮಾಡಬೇಕಾಗುತ್ತೆ ಅಲ್ಲೇ ಕ್ರೆಡಿಟ್ ಬೇಸ್ ಮೇಲೆ ಗೂಡ್ಸ್ ನ ತಗೊಂಡಾಗ ಸೊ ಲಾರ್ಜ್ ಸ್ಕೇಲ್ ಪೇಮೆಂಟ್ ನ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಅವ್ನ ಪರವಾಗಿ ಅವ್ನ ಬ್ಯಾಂಕರ್ ಏನ್ ಮಾಡ್ತಾನೆ, ಹಿ ಇಶ್ಯೂಸ್ ದಿ ಲೈನ್ ಆಫ್ ಕ್ರೆಡಿಟ್. ಅಂದ್ರೆ ಸೊ ಈ ಕಸ್ಟಮರು ನನಗೆ ಜೆನ್ಯೂನ್ ಇದ್ದಾನೆ, ಹಿ ಈಸ್ ಹ್ಯಾವಿಂಗ್ ದಿ ಫೈನಾನ್ಷಿಯಲ್ ಎಬಿಲಿಟಿ ಟು ಪೇ ದಿ ಅಮೌಂಟ್. ಸೊ ಅನ್ನೋದ್ರ ಗ್ಯಾರಂಟಿನ ಏನ್ ಮಾಡ್ತಾರಲ್ಲ ಅವ್ನಿಗೆ ಸಂಬಂಧಪಟ್ಟಂತ ಬ್ಯಾಂಕ್ ನೀಡ್ತದೆ. ಸೊ ಅದಕ್ಕೆ ಏನಂತ ಕರಿತೀವಿ ನಾವು, ಲೆಟರ್ ಆಫ್ ಕ್ರೆಡಿಟ್ ಅಂತ. ಸೊ ಅದೇ ರೀತಿ ಸೊ ಇಲ್ಲಿ ನೋಡ್ರಿ, ಮಲ್ಟಿನ್ಯಾಷನಲ್ ಕಂಪನೀಸ್ ನೀಡ್ ಹ್ಯೂಜ್ ಅಮೌಂಟ್ ಆಫ್ ಫೈನಾನ್ಸ್. ದೇ ರೈಸ್ ದಿ ಕ್ಯಾಪಿಟಲ್ ಫಾರ್ ದೇರ್ ಸಬ್ಸಿಡರೀಸ್ ಲೊಕೇಟೆಡ್ ಇನ್ ದಿ ಡಿಫ್ರೆಂಟ್ ಕಂಟ್ರೀಸ್ ಅನ್ನೋದು. ಅದೇ ರೀತಿ ಮಲ್ಟಿನ್ಯಾಷನಲ್ ಕಂಪನೀಸ್ಗೂ ಏನ್ ಬೇಕಾಗುತ್ತಲ್ಲ, ದುಡ್ಡು ಬೇಕಾಗ್ತದೆ. ಸೊ ಇಲ್ಲಿ ಇಂಪೋರ್ಟರ್ಗೆ ದುಡ್ಡು ಬೇಕಂತ ಹೇಳಿದ್ವಿ ನಾವು. ಸೊ ದಟ್ ಈಸ್ ಪ್ರೊವೈಡೆಡ್ ಬೈ ದಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಬೈ ಇಶ್ಯೂ ಆಫ್ ಲೈನ್ ಆಫ್ ಕ್ರೆಡಿಟ್ ಅಂತ ಇದ್ರು. ಅಂದ್ರೆ ಗೂಡ್ಸ್ ದೊಡ್ಡ ಪ್ರಮಾಣದಲ್ಲಿ ಗೂಡ್ಸ್ ನ ಖರೀದಿ ಮಾಡ್ಬೇಕಂದ್ರೆ ಗ್ಯಾರಂಟಿಗೆ ಅವ್ನು ಏನ್ ಮಾಡ್ತಾನೆ, ಬ್ಯಾಂಕರು ಅವನ ಪರವಾಗಿ ಹಣವನ್ನ ಕೊಡ್ತಾರೆ. ಅದೇ ರೀತಿ ಮಲ್ಟಿನ್ಯಾಷನಲ್ ಕಂಪನೀಸ್ ಬೇರೆ ಬೇರೆ ದೇಶದ ಒಳಗಡೆ ಬ್ರಾಂಚ್ ನ ಹೊಂದಿರೋದ್ರಿಂದ, ಸೊ ಇನ್ ಆರ್ಡರ್ ಟು ರನ್ ಅಂಡ್ ಎಕ್ಸ್ಪ್ಯಾಂಡ್ ದಿ ಬಿಸ್ನೆಸ್ ದೇ ಆರ್ ಆಲ್ಸೋ ಇನ್ ನೀಡ್ ಆಫ್ ದಿ ಹ್ಯೂಜ್ ಫಂಡ್ ಅಂತ ಹೇಳ್ತೀವಿ. ಸೊ ಅವ್ರಿಗೂ ಕೂಡ ಏನ್ ಬೇಕಾಗುತ್ತೆ, ಬ್ರಾಂಚಸ್ ನ ನಡೆಸಬೇಕು, ಬೆಳೆಸ್ಬೇಕಂತಂದ್ರೆ ದೊಡ್ಡ ಪ್ರಮಾಣದ ದುಡ್ಡು ಬೇಕಾಗುತ್ತೆ. ಅವರು ಕೂಡ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಥವಾ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್ ಕಡೆಯಿಂದ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಒಳಗಡೆ ದುಡ್ಡನ್ನ ಪಡಿತಾರೆ. The foreign exchange market provides facility to raise the capital from the global capital market by issue of ADRs ಅಂತ ಏನು. ಸೊ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಏನ್ ಮಾಡ್ತಾರೆ, ಮಲ್ಟಿನ್ಯಾಷನಲ್ ಕಂಪ್ನಿಗೆ ಬೇಕಾಗುವಂತ ದೊಡ್ಡ ಪ್ರಮಾಣದ ಹಣವನ್ನ ಅರೇಂಜ್ಮೆಂಟ್ ಮಾಡ್ಕೊಡ್ತಿದ್ದಾರೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಒಳಗಡೆ. ಸೊ ಕ್ಯಾಪಿಟಲ್ ಫಂಡ್ಸ್ ನ ರೈಸ್ ಮಾಡೋಕೆ ಹೆಲ್ಪ್ ಮಾಡುತ್ತೆ. ಯಾವ ರೀತಿ, ಬೈ ಇಶ್ಯೂ ಆಫ್ ದಿ ADR. ADR ಅಂತಂದ್ರೆ ಯಾವ ರೀತಿ ನಾವು ಕಂಪನಿಗೆ ದುಡ್ಡು ಬೇಕಂದ್ರೆ ಶೇರ್ಸ್ ಡಿಬೆಂಚರ್ ನ ಹಂಚಿಕೆ ಮಾಡ್ತೀವಿ, ಅದೇ ರೀತಿ ಇಂಟರ್ನ್ಯಾಷನಲ್ ಮಾರ್ಕೆಟ್ ಒಳಗಡೆ ದುಡ್ಡನ್ನ ರೈಸ್ ಮಾಡ್ಬೇಕಂತಂದ್ರೆ ಅಥವಾ ಇಂಟರ್ನ್ಯಾಷನಲ್ ಇನ್ವೆಸ್ಟರ್ಸ್ ನ ಅಟ್ರಾಕ್ಟ್ ಮಾಡ್ಬೇಕಂತಂದ್ರೆ, ಸೊ ದೇ ಇಶ್ಯೂ ದಿ ADRs ಅಂತ ಇದೆ ನಾವು. ADR ಅಂತಂದ್ರೆ ಅಮೆರಿಕನ್ ಡಿಪಾಸಿಟರಿ ರಿಸಿಪ್ಟ್ಸ್ ಅಂತ ಕರಿತೀವಿ ನಾವು. ಅದೇ ರೀತಿ GDR ಅಂತಂದ್ರೆ ಗ್ಲೋಬಲ್ ಡಿಪಾಸಿಟರಿ ರಿಸಿಪ್ಟ್ಸ್. ಸೊ ಯು ಹ್ಯಾವ್ ಸ್ಟಡೀಡ್ ದಿಸ್ ಇನ್ ದಿ ಸೆಕೆಂಡ್ PUC ಸೆಕೆಂಡ್ ಇಯರ್ ಒಳಗಡೆ ಓದಿರಲಿಲ್ಲ. ಅಮೆರಿಕನ್ ಡಿಪಾಸಿಟರಿ ರಿಸಿಪ್ಟ್ಸ್ ನ ಯಾರಿಗೆ ಕೊಡ್ತಾರೆ, ಗ್ಲೋಬಲ್ ಡಿಪಾಸಿಟರಿ ರಿಸಿಪ್ಟ್ಸ್ ನ ಯಾರಿಗೆ ಕೊಡ್ತಾರೆ, ಅಮೆರಿಕನ್ ಕಂಪನೀಸ್ ಒಳಗಡೆ ಯಾರು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಅವ್ರಿಗೆ ADR ಕೊಡ್ತಾರೆ. ಅಮೆರಿಕನ್ ಡಿಪಾಸಿಟರಿ ರಿಸಿಪ್ಟ್ಸ್ ನ ಆ ಕಂಪನಿ ನೀಡ್ತಿದೆ. ಗ್ಲೋಬಲ್ ಡಿಪಾಸಿಟರಿ ರಿಸಿಪ್ಟ್ಸ್ ಅಂತಂದ್ರೆ, ಸೊ ಇಂಟರ್ನ್ಯಾಷನಲ್ ಬ್ಯಾಂಕ್ಸ್ ಏನ್ ಮಾಡ್ತಾವಲ್ಲ, ಬೇರೆ ಬೇರೆ ದೇಶದೊಳಗಡೆ ನೀವು ದುಡ್ಡನ್ನ ಹೂಡಿಕೆ ಮಾಡಿದ್ರೆ, ಅಂದ್ರೆ ಹೂಡಿಕೆ ಮಾಡ್ಬೇಕಂದ್ರೆ ಯು ಹ್ಯಾವ್ ಟು ಪರ್ಚೇಸ್ ದಿ GDR. ಸೊ ಏನು ಗ್ಲೋಬಲ್ ಡಿಪಾಸಿಟರಿ ರಿಸಿಪ್ಟ್ಸ್ ನ ಖರೀದಿ ಮಾಡೋದ್ರ ಮೂಲಕ ಯು ಕ್ಯಾನ್ ಇನ್ವೆಸ್ಟ್ ಇನ್ ದಿ ಗ್ಲೋಬಲ್ ಕಂಪನೀಸ್ ಅಂತ ಇದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೀವೇನ್ ಮಾಡಬಹುದು, ಬೇರೆ ಬೇರೆ ದೇಶದ ಕಂಪನಿಗಳಲ್ಲಿ ಹೂಡಿಕೆಯನ್ನ ಮಾಡಬಹುದು. ಅದನ್ನ ಹೇಳ್ತಾರಲ್ಲ. ಸೊ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಏನ್ ಕೆಲಸ ಮಾಡ್ತಾರಲ್ಲ, ಇಟ್ ಪ್ರೊವೈಡ್ಸ್ ಫೈನಾನ್ಸ್ ಅಂಡ್ ಕ್ರೆಡಿಟ್ ಫಂಕ್ಷನ್ಸ್ ಅಂತ ಇದೆ. ಸೊ ಫೈನಾನ್ಸ್ ಮತ್ತೆ ಕ್ರೆಡಿಟ್ ನ ಯಾರಿಗೆ ಕೊಡುತ್ತೆ, ಒಂದು ಇಂಪೋರ್ಟರ್ ಅಂಡ್ ಎಕ್ಸ್ಪೋರ್ಟರ್ಗೆ ಅಂತ ಇದೀನಿ ಅಥವಾ ಇಂಪೋರ್ಟರ್ಗೆ ಅಂತ ಇದೀನಿ. ಇಟ್ ಪ್ರೊವೈಡ್ಸ್ ಲೈನ್ ಆಫ್ ಕ್ರೆಡಿಟ್ ಅಂತ ಇದ್ವಿ. ಅದೇ ರೀತಿ ಮಲ್ಟಿನ್ಯಾಷನಲ್ ಕಂಪನೀಸ್ಗೆ ತಮ್ಮ ಬ್ರಾಂಚಸ್ ನ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ದುಡ್ಡು ಬೇಕಾಗುತ್ತೆ. ಸೊ ದಟ್ ಈಸ್ ಇಶ್ಯೂಡ್ ಬೈ ದಿ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಥ್ರೂ ಇಶ್ಯೂ ಆಫ್ ADRs ಅಂಡ್ ಗ್ಲೋಬಲ್ ಡಿಪಾಸಿಟರಿ ರಿಸಿಪ್ಟ್ಸ್ ಅಂಡ್ ಲೈಕ್ ವೈಸ್ ಅದರ್ ಇನ್ಸ್ಟ್ರೂಮೆಂಟ್ಸ್ ಅಂತ ಇದೀವಿ. ಸೊ ಇನ್ನಿತರೆ ಇನ್ಸ್ಟ್ರೂಮೆಂಟ್ಸ್ ಕೊಡೋದ್ರ ಮೂಲಕ ಹಣಕಾಸನ್ನ ಒದಗಿಸುತ್ತೆ. So it enables the early settlement of such financial transaction through international money market. So international money market ಮೂಲಕ ಸೊ ಫೈನಾನ್ಷಿಯಲ್ ಕ್ಲೇಮ್ಸ್ ನು ಕೂಡ ಸೆಟಲ್ಮೆಂಟ್ ಮಾಡುವಂತ ಕೆಲಸವನ್ನ ಅದು ಮಾಡ್ಕೊಡ್ತದೆ. ಸೊ ಇಷ್ಟು ನೋಡ್ಕೊರಿ. ಸೊ ಥರ್ಡ್ ಫಂಕ್ಷನ್ ಇಸ್ ಹೆಡ್ಜಿಂಗ್ ಫಂಕ್ಷನ್ ಅಂತ ಇದೆ. ಸೊ ಆಗಲೇ ನೋಡಿದ್ ನಾವು ಹೆಡ್ಜರ್ ಅಂದ್ರೆ ಏನು, ಹೆಡ್ಜಿಂಗ್ ಅಂದ್ರೆ ಏನು ಅನ್ನೋದನ್ನ ನೋಡಿ. ಇಟ್ ಇಸ್ ಎ ಕೈಂಡ್ ಆಫ್ ಇನ್ಶೂರೆನ್ಸ್ ಆರ್ ಮಿನಿಮೈಸಿಂಗ್, ಇಟ್ ಇಸ್ ಎ ಕೈಂಡ್ ಆಫ್ ಪ್ರೊಟೆಕ್ಷನ್ ಅಂತ ಇದೆ. ಸೊ ಎಕ್ಸ್ಚೇಂಜ್ ರೇಟ್ ಒಳಗಡೆ ಆಗುವಂತ ಫ್ಲಕ್ಚುಯೇಷನ್ ಇಂದ ರಕ್ಷಣೆ ಮಾಡ್ಕೋಬೇಕಂತಂದ್ರೆ ಸೊ ಯು ಹ್ಯಾವ್ ಟು ಗೋ ಫಾರ್ ಹೆಡ್ಜಿಂಗ್ ಪ್ರೊಸೆಸ್ ಅಂತ ಇದೆ. ಸೊ ಯಾವ ರೀತಿ ಹೆಡ್ಜಿಂಗ್ ಅನ್ನೋದನ್ನ ನೋಡೋಣ ಮುಂದೆ. ಇಲ್ಲಿ ನೋಡ್ರಿ. ಸೊ ದಟ್ ಇಸ್ ದ ಅಂದರ್ ಫಂಕ್ಷನ್ ಪ್ರೊವೈಡೆಡ್ ಬೈ ದಿ ಯಾವುದು ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್, ದಟ್ ಇಸ್ ಹೆಡ್ಜಿಂಗ್ ಫಂಕ್ಷನ್ ಅಂತ ಇದೆ. ಸಿ ಡೀಲಿಂಗ್ಸ್ ಇನ್ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್, ದಟ್ ಇಸ್
any kind of exchange of currency is exposed to risk of price variations. ಸೊ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಒಳಗಡೆ ಆಲ್ರೆಡಿ ಸೊ ನಮ್ಗೆ ಗೊತ್ತು. ಸೊ ಟ್ರಾನ್ಸಾಕ್ಷನ್ಸ್ ಏನಾಗ್ತಾವಲ್ಲ ಕ್ರೆಡಿಟ್ ಬೇಸ್ ಮೇಲೆ ಆಗಿರೋದ್ರಿಂದ ಟ್ರಾನ್ಸಾಕ್ಷನ್ ಸೆಟಲ್ಮೆಂಟ್ ಫ್ಯೂಚರ್ ಡೇಸ್ ಒಳಗಡೆ ಆಗ್ತವೆ, ಅಂದ್ರೆ ಮುಂದೆ ದಿನಮಾನದಲ್ಲಿ ಸೆಟಲ್ಮೆಂಟ್ ಆಗೋದ್ರಿಂದ ಸೊ ಇಟ್ ಈಸ್ ಎಕ್ಸ್ಪೋಸ್ ಟು ರಿಸ್ಕ್ ಆಫ್ ಪ್ರೈಸ್ ಫ್ಲಕ್ಚುಯೇಷನ್ ಅಂತ ಹೇಳ್ತೀವಿ. ಸೊ ಮುಂದಿನ ದಿನಮಾನದಲ್ಲಿ ಹಣಕಾಸಿನ ವಿಲೇವಾರಿ ಅಥವಾ ವರ್ಗಾವಣೆ ಆಗೋದ್ರಿಂದ ಸೊ ಇಟ್ ಈಸ್ ಎಕ್ಸ್ಪೋಸ್ ಟು ಎಕ್ಸ್ಚೇಂಜ್ ರಿಸ್ಕ್ ಅಂತ ಇದೀನಿ. ಸೊ ಅಲ್ಲಿ ಹಣದ ದರ ಏನಾಗ್ಬೋದು, ಮುಂದಿನ ದಿನಮಾನಗಳಲ್ಲಿ ಬದಲಾವಣೆ ಆಗ್ಬೋದು, ಹೆಚ್ಚಿಗೆನೂ ಆಗ್ಬೋದು, ಕಡಿಮೆನೂ ಆಗ್ಬೋದು. ಸೊ ಅದರಿಂದ ರಿಸ್ಕ್ ಇರ್ತದೆ ಅಂತ. ಸೊ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಪ್ರೊವೈಡ್ಸ್ ಎಕ್ಸ್ಟರ್ನಲ್ ಟೆಕ್ನಿಕ್ಸ್ ಆಫ್ ಮಿನಿಮೈಸಿಂಗ್ ಆರ್ ರೆಡ್ಯೂಸಿಂಗ್ ಸಚ್ ರಿಸ್ಕ್ ಥ್ರೂ ಟೆಕ್ನಿಕ್ಸ್ ಲೈಕ್ ಆಪ್ಷನ್ಸ್, ಫ್ಯೂಚರ್ಸ್, ಫಾರ್ವರ್ಡ್ಸ್, ಸ್ವಾಪ್ಸ್ ಅಂತ ಹೇಳ್ತೀನಿ. ಸೊ ಇನ್ನೇನು ಬಿಟ್ಕೊರಿಲ್ಲ. ಸೊ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಏನ್ ಮಾಡುತ್ತೆ ಅಂತ ಹೇಳ್ತಾರಲ್ಲ, ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ provides external techniques of minimizing or reducing the such risk ಅಂತ ಇದೆ. ಸೊ ಎಕ್ಸ್ಚೇಂಜ್ ರೇಟ್ ಒಳಗಡೆ ಏನ್ ನಷ್ಟ ಆಗುವಂತ ಸಂಭವತೆ ಇರ್ತದೆ ಅದನ್ನ ಕಡಿಮೆ ಮಾಡೋದಕ್ಕೋಸ್ಕರ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಏನ್ ಮಾಡ್ತಾರೆ, ಇಟ್ ಪ್ರೊವೈಡ್ಸ್ ವೇರಿಯಸ್ ಟೆಕ್ನಿಕ್ಸ್ ಅಂತ ಇದೆ. ಸೊ ಬೇರೆ ಬೇರೆ ತಂತ್ರಜ್ಞಾನ ಅದೇನ್ ಮಾಡ್ತದೆ, ತಂತ್ರಜ್ಞಾನವನ್ನ ಅಥವಾ ಏನಂದ್ರೆ ಟೆಕ್ನಿಕ್ಸ್ ಅಂದ್ರೆ ತಂತ್ರಗಳನ್ನ ಅದು ಒದಗಿಸಿಕೊಡ್ತದೆ ಅಂತ ಇದೆ. ಸೊ ಯಾವ ತಂತ್ರಗಳಲ್ಲಿ by undergoing these techniques or by using these techniques you can minimize the risk of foreign exchange fluctuation in the currency rate ಅಂತ ಹೇಳ್ತೀವಿ. ಸೊ ಯಾವ ಅಂತಂದ್ರೆ ಸ್ವಾಪ್ಸ್ ಅಂತ, ಸಾರಿ ಆಪ್ಷನ್ಸ್ ಅಂತ ಇದೀವಿ. ಸೊ ಆಪ್ಷನ್ ದಟ್ ಇಸ್ ಎ ಒನ್ ಟೆಕ್ನಿಕ್ ಅಂತ ಇದೀವಿ. ಆಪ್ಷನ್ ಒಳಗಡೆ ಮತ್ತೆ ಎರಡು ಬರ್ತವೆ, ಬೈ ಆಪ್ಷನ್, ಪುಟ್ ಆಪ್ಷನ್ ಅಂತ ಎರಡು ಆಪ್ಷನ್ ಬರ್ತವೆ. ಸೊ ಅದನ್ನು ಕೂಡ ನಾವು ಮುಂದೆ ನೋಡ್ತೀವಿ. ಸೊ ಆಪ್ಷನ್ ಇಸ್ ಎ ಒನ್ ಹೆಡ್ಜಿಂಗ್ ಟೆಕ್ನಿಕ್ ಅಂತ ಇದೀವಿ, ಅಥವಾ ಒನ್ ಆಫ್ ದಿ ಟೆಕ್ನಿಕ್ ಆಫ್ ಮಿನಿಮೈಸಿಂಗ್ ದಿ ರಿಸ್ಕ್. ಆಪ್ಷನ್ಸ್, ಫ್ಯೂಚರ್ಸ್ ಇರ್ಬೋದು, ಫ್ಯೂಚರ್ಸ್ ಅಂದ್ರೆ ಫ್ಯೂಚರ್ ಕಾಂಟ್ರಾಕ್ಟ್ಸ್ ಅಂತ ಬರ್ತದೆ, ಅದನ್ನು ಕೂಡ ನೋಡೋಣ. ಫಾರ್ವರ್ಡ್ಸ್ ಅಂತ ಇದೆ. ಸೊ ದಟ್ ಈಸ್ ಆಲ್ಸೋ ಒನ್ ಆಫ್ ದಿ ಟೆಕ್ನಿಕ್, ಫಾರ್ವರ್ಡ್ ಕಾಂಟ್ರಾಕ್ಟ್ಸ್ ಅಂತ ಇದೀವಿ. ಸೊ ದಟ್ ಈಸ್ ಡಿಸ್ಕಸ್ಡ್ ಇನ್ ದಿ ಸೆಕೆಂಡ್ ಚಾಪ್ಟರ್. ಸೊ ಸ್ವಾಪ್ಸ್ ಅಂತ ಇದೀವಿ. ಸ್ವಾಪ್ಸ್ ಒಳಗೂ ಕರೆನ್ಸಿ ಸ್ವಾಪ್ಸ್, ಇಂಟ್ರೆಸ್ಟ್ ಸ್ವಾಪ್ ಅಂತ ಬರುತ್ತೆ. ಸೊ ದೀಸ್ ಆರ್ ದಿ ಸಮ್ ಆಫ್ ದಿ ಟೆಕ್ನಿಕ್ಸ್ ಫಾರ್ ಮಿನಿಮೈಸಿಂಗ್ ದಿ ರಿಸ್ಕ್ ಆಫ್ ಫಾರಿನ್ ಕರೆನ್ಸಿ ಎಕ್ಸ್ಚೇಂಜ್ ರಿಸ್ಕ್ ಅಂತ ಇದೀವಿ. ಸೊ ಅಲ್ಲೇನು ಎಕ್ಸ್ಚೇಂಜ್ ರೇಟ್ ಬದಲಾವಣೆ ಆಗೋದ್ರಿಂದ ಏನ್ ನಷ್ಟ ಆಗ್ಬೋದು ಅದರಿಂದ ರಕ್ಷಣೆ ಪಡೆಯೋದಕ್ಕೋಸ್ಕರ ಈ ಕ್ರಮಗಳನ್ನ ಅಥವಾ ಈ ಟೆಕ್ನಿಕ್ಸ್ ನ ನಾವೇನ್ ಮಾಡ್ಬೋದಲ್ಲ, ಇಂಪೋರ್ಟರ್ ಎಕ್ಸ್ಪೋರ್ಟರ್ ಬಳಕೆ ಮಾಡ್ಬೋದು. ಯಾವ್ಯಾವು? ಆಪ್ಷನ್ಸ್, ಫ್ಯೂಚರ್ಸ್, ಫಾರ್ವರ್ಡ್ಸ್ ಅಂಡ್ ಸ್ವಾಪ್ಸ್ ಅಂತ ಇದೆ. ಅದೇ ರೀತಿ ದ ಆರ್ಗನೈಸೇಷನ್ಸ್ ಲೈಕ್ ಕ್ಲಿಯರಿಂಗ್ ಹೌಸ್, ಮನಿ ಮಾರ್ಕೆಟ್ ಆರ್ ಪಾರ್ಟ್ ಆಫ್ ದಿ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್. ಸೊ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಒಳಗಡೆ ಯಾರು ಪಾರ್ಟಿಸಿಪೇಟ್ ಮಾಡ್ತಾರಲ್ಲ, ಸೊ ಕ್ಲಿಯರಿಂಗ್ ಹೌಸಸ್ ಇರ್ಬೋದು. ಸೊ ದೇ ಆರ್ ಆಲ್ಸೋ ಪ್ಲೇಯಿಂಗ್ ಇಂಪಾರ್ಟೆಂಟ್ ರೋಲ್. ಕ್ಲಿಯರಿಂಗ್ ಹೌಸಸ್ ಅಂಡ್ ಮನಿ ಮಾರ್ಕೆಟ್ ಆರ್ ಪಾರ್ಟ್ ಆಫ್ ದಿ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್. ಸೊ ಮನಿ ಮಾರ್ಕೆಟ್ ಅಂದ್ರೆ ನಿಮ್ಗೆ ಗೊತ್ತು, ಮನಿ ಮಾರ್ಕೆಟ್ ಅಂದ್ರೆ ಏನ್ರಿ? ಮನಿ ಮಾರ್ಕೆಟ್ ಪ್ರೊವೈಡ್ ಶಾರ್ಟ್ ಟರ್ಮ್ ಫೈನಾನ್ಸ್, ಹೌದಾ? ಅಲ್ಪಾವಧಿ ಸಾಲವನ್ನು ಅದು ಒದಗಿಸಿಕೊಡ್ತದೆ. ಸೊ ಮನಿ ಯಾವುದು? ಕ್ಲಿಯರಿಂಗ್ ಹೌಸ್, ಮನಿ ಮಾರ್ಕೆಟ್ ಆರ್ ದಿ ಪಾರ್ಟ್ ಆಫ್ ದಿ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ದಟ್ ಆಫರ್ ಹೆಡ್ಜಿಂಗ್ ಆಪರೇಷನ್ಸ್ ಅಂತ. ಸೊ ಮನಿ ಮಾರ್ಕೆಟ್ ಇರ್ಬೋದು, ಸಾರಿ ಕ್ಲಿಯರಿಂಗ್ ಹೌಸ್ ಇರ್ಬೋದು, ಇವ್ರು ಏನ್ ಮಾಡ್ತಾವ ಈ ಟೆಕ್ನಿಕ್ಸ್ ನ ಅಥವಾ ಈ ಫೆಸಿಲಿಟಿನ ಒದಗಿಸ್ಕೊಡ್ತಾರೆ. ಸೊ ನೆಕ್ಸ್ಟ್ ಫಂಕ್ಷನ್, ಸೊ ನೋಡ್ರಿ fourth one, that is promotion of organizations and instruments. ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಇಂದ ಇನ್ನೊಂದು ಕೆಲಸ ಏನ್ರಿ, ಪ್ರಮೋಷನ್ ಆಫ್ ಆರ್ಗನೈಸೇಷನ್ಸ್ ಅಂಡ್ ಇನ್ಸ್ಟ್ರೂಮೆಂಟ್ಸ್. ಕೆಲವು ಸಂಸ್ಥೆಗಳನ್ನ ಬೆಳವಣಿಗೆ ಮಾಡೋದು ಅಥವಾ ಅವುಗಳನ್ನ ಹುಟ್ಟಾಕೋದಿರ್ಬೋದು, ಅವುಗಳನ್ನ ಅಭಿವೃದ್ಧಿ ಪಡಿಸೋದಿರ್ಬೋದು. ಅಂಡ್ ಪ್ರಮೋಷನ್ ಆಫ್ ಸಮ್ ಇನ್ಸ್ಟ್ರೂಮೆಂಟ್ಸ್, ಹೊಸ ಹೊಸ ಇನ್ಸ್ಟ್ರೂಮೆಂಟ್ಗಳು ಹುಟ್ಟುಕೊಳ್ಳೋದಕ್ಕೆ ಸಹಾಯವನ್ನ ಅಥವಾ ಸಹಕಾರವನ್ನ ನೀಡೋದು. ಸೊ ದಟ್ ಈಸ್ ಆಲ್ಸೋ ಒನ್ ಆಫ್ ದಿ ಫಂಕ್ಷನ್. ಸೊ ಪ್ರಮೋಷನ್ ಆಫ್ organizations and instruments. So illotre, as said above, the foreign exchange market initiating deployment of new institutions like LIBOR ಅಂತಂದ್ರೆ ಲಂಡನ್ ಇಂಟರ್ಬ್ಯಾಂಕ್, ಏನಾಯ್ತು ನೋಡೋಣ್ರಿ, ಗೂಗಲ್ ಒಳಗೆ ನೋಡ್ರಿ ಅದನ್ನ. ಸೊ ದೀಸ್ ಆರ್ ಸಮ್ ಆಫ್ ದಿ ಇನ್ಸ್ಟಿಟ್ಯೂಷನ್ಸ್ ಅಂತ. ಸೊ ಲಂಡನ್ ಒಳಗಿದೆ ಅದನ್ನ. ಸೊ ಲಿಬೋರ್, ಮಿಬೋರ್, ಮುಂಬೈ, ಇದು ಮಿಬೋರ್ ಇದ್ದು ಇಂಡಿಯಾದ ಒಳಗಡೆ. ಸೊ ಮುಂಬೈ ಅಂತ ಇದೆ. ಸ್ವಿಫ್ಟ್ ಇರ್ಬೋದು, ಚಿಪ್ಸ್ ಇರ್ಬೋದು, IMM ಎಕ್ಸೆಟ್ರಾ ಆರ್ ದಿ ಸಮ್ ಆಫ್ ದಿ ಇನ್ಸ್ಟಿಟ್ಯೂಷನ್ಸ್ ಅಂತ ಇದ್ರು. ಸೊ ದೀಸ್ ಆರ್ ದಿ ಡೆವಲಪ್ಡ್ ಬೈ ದಿ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಫಾರ್ ದಿ ಪ್ರಮೋಷನ್ ಆಫ್ ದಿ ಕರೆನ್ಸೀಸ್. ಸೊ ಇನ್ಸ್ಟಿಟ್ಯೂಷನ್ ಅಷ್ಟೇ ನೆನ್ಪಿಟ್ಕೋರಿಲ್ಲ. ಸೊ ಇಟ್ ಹ್ಯಾಸ್ ಡೆವಲಪ್ಡ್ ಸಮ್ ಆಫ್ ದಿ ಇನ್ಸ್ಟಿಟ್ಯೂಷನ್ಸ್ ಲೈಕ್ ಲಿಬೋರ್, ಮಿಬೋರ್, ಸ್ವಿಫ್ಟ್, ಚಿಪ್ಸ್, IMM ಎಕ್ಸೆಟ್ರಾ.
So wait. Okay, 1 second, let me share the screen. So these are the some of the institutions, that is SWIFT, CHIPS and CHAMPS. CHIPS ಅಂತಂದ್ರೆ ಕ್ಲಿಯರಿಂಗ್ ಹೌಸ್ ಫಾರ್ ಇಂಟರ್ ಬ್ಯಾಂಕ್ ಪೇಮೆಂಟ್ ಸಿಸ್ಟಮ್. ಸೊ ಸ್ವಿಫ್ಟ್ ಅಂತಂದ್ರೆ ಸೊಸೈಟಿ ಫಾರ್ ವರ್ಲ್ಡ್ ವೈಡ್ ಇಂಟರ್ ಬ್ಯಾಂಕ್ ಫೈನಾನ್ಷಿಯಲ್ ಟೆಲಿಕಮ್ಯುನಿಕೇಶನ್ ನೆಟ್ವರ್ಕ್. ಸೊ ದಟ್ ಇಸ್ ದಿ ಲಾಂಗ್ ಫಾರ್ಮ್ ಆಫ್ ಸ್ವಿಫ್ಟ್, ಸೊಸೈಟಿ ಫಾರ್ ವರ್ಲ್ಡ್ ವೈಡ್ ಇಂಟರ್ ಬ್ಯಾಂಕ್ ಫೈನಾನ್ಷಿಯಲ್ telecommunication network. So that is one of the institution under foreign exchange market. Sorry. ಅದೇ ರೀತಿ ಚಿಪ್ಸ್ ಅಂತಂದ್ರೆ ಕ್ಲಿಯರಿಂಗ್ ಹೌಸ್ ಫಾರ್ ಇಂಟರ್ ಬ್ಯಾಂಕ್ ಪೇಮೆಂಟ್ ಸಿಸ್ಟಮ್. ಕ್ಲಿಯರಿಂಗ್ ಹೌಸ್ ಫಾರ್ ಇಂಟರ್ ಬ್ಯಾಂಕ್ ಪೇಮೆಂಟ್ ಸಿಸ್ಟಮ್. ಚಾಪ್ಸ್ ಅಂತಂದ್ರೆ ಕ್ಲಿಯರಿಂಗ್ ಹೌಸ್ ಫಾರ್ ಆಟೋಮೇಟೆಡ್ ಪೇಮೆಂಟ್ ಸಿಸ್ಟಮ್. ಸೊ ಲಾಂಗ್ ಫಾರ್ಮ್ನ ಕೇಳ್ತಾರಲ್ಲ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ, ಸೊ ಅವನ್ನ ಕೂಡ ನೋಡ್ಕೊರಿ. ಓಕೆ, so there many institutions are formed by the foreign exchange market ಅಂತ ಇದನ್ನು. ಸೊ ನೆಕ್ಸ್ಟ್ ನೋಡ್ರಿ, ಅದೇ ರೀತಿ there are many instruments introduced in the foreign exchange market. ಸೊ ಇಲ್ಲಿ ನೋಡ್ರಿ, wait. So it is inventing new instruments like variety of swaps, futures, options, etc. So these are the some of the instruments which are used in the foreign exchange market. ಯಾವ ಇನ್ಸ್ಟ್ರೂಮೆಂಟ್ ರೀ? ಸ್ವಾಪ್ ಇರ್ಬೋದು, ಅದೇ ಕರೆನ್ಸಿ ಸ್ವಾಪ್, ಇಂಟ್ರೆಸ್ಟ್ ಸ್ವಾಪ್ ಅಂತ ಇದೀವಿ ನಾವು. ಫ್ಯೂಚರ್ ಕಾಂಟ್ರಾಕ್ಟ್ಸ್, ಫ್ಯೂಚರ್ಸ್ ಅಂತಂದ್ರೆ ಸೊ ದೇರ್ ಆರ್ ಫ್ಯೂಚರ್ ಕಾಂಟ್ರಾಕ್ಟ್ಸ್ ಅಂತ ಇದೀವಿ ನಾವು. 30 days ಫ್ಯೂಚರ್ ರೇಟ್ ಇರ್ಬೋದು, 60 days, 90 days ಈ ರೀತಿ ಫ್ಯೂಚರ್ ಕಾಂಟ್ರಾಕ್ಟ್ಸ್ ಇರ್ಬೋದು. ಆಪ್ಷನ್ಸ್, ಬೈ ಆಪ್ಷನ್ಸ್, ಪುಟ್ ಆಪ್ಷನ್ಸ್. ಸೊ ದೀಸ್ ಆರ್ ದಿ ಸಮ್ ಆಫ್ ದಿ ಇನ್ಸ್ಟ್ರೂಮೆಂಟ್ಸ್ ವಿಚ್ ಆರ್ ಯೂಸ್ಡ್ ಇನ್ ದಿ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್. ಸೊ ಈ ರೀತಿ ಹೊಸ ಹೊಸ ಇನ್ಸ್ಟ್ರೂಮೆಂಟ್ಗಳು, ಹೊಸ ಹೊಸ ಸಂಸ್ಥೆಗಳನ್ನ ಹುಟ್ಟಾಕೋದಕ್ಕೆ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಕ್ರಮಗಳನ್ನ ಕೈಗೊಳ್ತಾ ಇದೆ ಅಂತ. ಸೊ ದಟ್ ಇಸ್ ಒನ್ ಆಫ್ ದಿ function. The purpose of these initiatives is to expand the operations of foreign exchange market, make transactions safe. ಸೊ ವ್ಯವಹಾರಗಳು ಏನು ಇರಬೇಕಲ್ಲ, ಸುರಕ್ಷಿತವಾಗಿರಬೇಕು, ಸೇಫ್ ಆಗಿರಬೇಕು, ಅಂಡ್ ಎನ್ಶೋರ್ ಸ್ಪೀಡಿ ಅಂಡ್ ದೇರ್ ಬೈ ಎನ್ಕರೇಜಿಂಗ್ ದಿ ಗ್ರೋತ್ ಆಫ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತ ಇದೆ. ಸೊ ವೇಗವಾಗಿ ಏನಾಗಬೇಕಲ್ಲ, ವ್ಯವಹಾರಗಳು ನಡಿಬೇಕು. ಸೊ ಆ ಮೂಲಕ ಅಂತಾರಾಷ್ಟ್ರೀಯ ವ್ಯಾಪಾರ ಬೆಳವಣಿಗೆ ಆಗಬೇಕು ಅನ್ನೋ ಉದ್ದೇಶದಿಂದ ಸೊ ಬೇರೆ ಬೇರೆ ಸಂಸ್ಥೆಗಳನ್ನ, ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ಸ್ ನ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಒಳಗಡೆ ತರಲಾಗ್ತಾ ಇದೆ. ಹೊಸ ಹೊಸ ಏನನ್ಬೋದು ಆವಿಷ್ಕಾರಗಳು ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಒಳಗಡೆ ನಡೀತಾ ಇದ್ದಾವೆ ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ಫಂಕ್ಷನ್ ಇಸ್ ಸೊ ಅದು ಗ್ಲೋಬಲ್ ಮನಿ ಮಾರ್ಕೆಟ್ ಅಂತ. ಸೊ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಆಕ್ಟ್ ಆಸ್ ಎ ಗ್ಲೋಬಲ್ ಮನಿ ಮಾರ್ಕೆಟ್. ಯು ನೋ ದಿ ಮೀನಿಂಗ್ ಆಫ್ ಮನಿ ಮಾರ್ಕೆಟ್. ಮನಿ ಮಾರ್ಕೆಟ್ ಅಂದ್ರೆ ಏನೋ ಗೊತ್ತು. ಸೊ ಅದೇ ರೀತಿ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಆಲ್ಸೋ ಆಕ್ಟ್ ಲೈಕ್ ಎ ಗ್ಲೋಬಲ್ ಮನಿ ಮಾರ್ಕೆಟ್. So ನೋಡ್ರಿ, ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಈಸ್ ಮೂವಿಂಗ್ ಟುವರ್ಡ್ಸ್ ದಿ ಯೂನಿವರ್ಸಲ್ ಗ್ಲೋಬಲ್ ಮನಿ ಮಾರ್ಕೆಟ್. ಯೂನಿವರ್ಸಲ್ ಗ್ಲೋಬಲ್ ಮನಿ ಮಾರ್ಕೆಟ್ ಅಂತಂದ್ರೆ ಏನ್ರಲ್ಲ, ಸೊ ಯಾವ ರೀತಿ ರುಪಿನ ನಾವು ದೇಶದ ಯಾವುದೇ ಭಾಗದಲ್ಲೂ ಕೂಡ ನಾವೇನ್ ಮಾಡ್ಬೋದು, ಎಕ್ಸ್ಚೇಂಜ್ ಅನ್ನ ಮಾಡ್ಕೋಬಹುದು. ಅದೇ ರೀತಿ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಈಸ್ ಆಲ್ಸೋ ವರ್ಕಿಂಗ್ ಇನ್ ಎ ಡೈರೆಕ್ಷನ್ ದಟ್ ಒನ್ ಕರೆನ್ಸಿ ಅಥವಾ ಕರೆನ್ಸೀಸ್ ಆರ್ ಅಕ್ಸೆಪ್ಟೇಬಲ್ ಆಲ್ ಓವರ್ ದಿ ವರ್ಲ್ಡ್ ಅಂತ ಇದೆ. ಸೊ ಈಗ ಫಾರ್ ಎಕ್ಸಾಂಪಲ್ ಇಂಡಿಯನ್ ಕರೆನ್ಸಿನ ನೀವು ತಗೊಂಡು ಹೋದ್ರೆ ಅದನ್ನ ಯಾವ ದೇಶದೊಳಗ ಕಡೆ ಬೇಕಾದ್ರೂ ನೀವೇನ್ ಮಾಡ್ಬೋದು, ಅದನ್ನ ಇನ್ವೆಸ್ಟ್ ಮಾಡ್ಬೋದು, ಅದನ್ನ ಹೂಡಿಕೆ ಮಾಡ್ಬೋದು, ಅಥವಾ ಅದ್ರ ಮೂಲಕ ವಸ್ತುಗಳನ್ನ ಖರೀದಿ ಮಾಡ್ಬೋದು. ಸೊ ಆ ರೀತಿಯಾದಂತ ವಾತಾವರಣವನ್ನ ಬೆಳೆಸೋದಕ್ಕೋಸ್ಕರ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಕೆಲಸ ಮಾಡ್ತಾ ಇದೆ ಅಂತ. ಫಾರ್ ಎಕ್ಸಾಂಪಲ್, ಸೊ ಈಗ ಇಂಡಿಯನ್ ರುಪಿನ ತಗೊಂಡು ನೀವು ಯಾವ್ದಾದ್ರು ಅತಿ ಸಣ್ಣ ದೇಶಕ್ಕೆ ಹೋದ್ರೆ ಅಂತ ಇಟ್ಕೊಡ್ರಿ. ಸೊ ಅಲ್ಲಿ ಯಾವ್ದು ಕ್ಯೂಬಾ ಇರ್ಬೋದು, ಅಲ್ಲೇ ಇಲ್ಲೇ ಅಂತ ಸಣ್ಣ ಪುಟ್ಟ ದೇಶಗಳಿಗೆ ಹೋದ್ರೆ ಸೊ ಇಟ್ ಈಸ್ ನಾಟ್ ಅಕ್ಸೆಪ್ಟೆಡ್ ಬೈ ದೆಮ್. ಸೊ ಆ ದೇಶ ಆ ಕರೆನ್ಸಿನ ಅವ್ರು ಏನ್ ಮಾಡಂಗಿಲ್ಲ, ತೆಗೆದುಕೊಳ್ಳೋದೇ ಇಲ್ಲ. ಸೊ ಅದಕ್ಕೋಸ್ಕರ ಸೊ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಏನ್ ಮಾಡ್ತಾ ಇದೆ ಅಂತ ಹೇಳ್ತಾರಲ್ಲ, ಸೊ ಇಟ್ ಈಸ್ ಮೂವಿಂಗ್ ಟುವರ್ಡ್ಸ್ ಯೂನಿವರ್ಸಲ್ ಗ್ಲೋಬಲ್ ಮನಿ ಮಾರ್ಕೆಟ್. ಇಟ್ ಈಸ್ ಕ್ರಿಯೇಟಿಂಗ್ ಎ ಸಿಸ್ಟಮ್ adapting to latest technology, promoting institutions and encouraging the people to participate in easy, quick, safe conversion of currencies of different countries ಅಂತ.
ಸೊ ಈ ರೀತಿ ಬೇರೆ ಬೇರೆ ಸಂಸ್ಥೆಗಳನ್ನ ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ಸ್ನ ಬೆಳೆಸೋದ್ರ ಮೂಲಕ ಸೊ ಏನು ಮಾಡ್ಬೋದಲ್ಲೇ, ಸೊ ವೇಗವಾಗಿ ವಿಶ್ವಾಸಾರ್ಹವಾಗಿ ನೀವೇನು ಮಾಡೋದು ಇನ್ವೆಸ್ಟರ್ಸ್ನ ಪ್ರಮೋಟ್ ಮಾಡಿ ಇಂಟರ್ನ್ಯಾಷನಲ್ ಮಾರ್ಕೆಟ್ ಒಳಗಡೆ ಅಥವಾ ಇಂಟರ್ನ್ಯಾಷನಲ್ ಬಿಸ್ನೆಸ್ ಒಳಗಡೆ ಹೂಡಿಕೆ ಮಾಡೋದಕ್ಕೆ ಪ್ರೇರೇಪಣೆ ಮಾಡ್ತಾ ಇದೆ ಅಂತ ಹೇಳ್ತೀವಿ. ಸೊ ದಟ್ ಇಸ್ ದಿ ಅಂದರ್ ಫಂಕ್ಷನ್. ನೋಡ್ರಿ, ಯು ಮೈಟ್ ಹರ್ಡ್ ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಕೇಳಿರ್ಬೋದು. ಸೊ ಬಿಟ್ ಕಾಯಿನ್ಸ್ ಅಂತ ಹೇಳ್ತಾರಲ್ಲ. ಸೊ ಬಿಟ್ ಕಾಯಿನ್ಸ್ ಏನಲ್ಲೇ ಇಂಟರ್ನ್ಯಾಷನಲ್ ಕರೆನ್ಸಿ. ಸೊ ಬಿಟ್ ಕಾಯಿನ್ಸ್ ನ ಯಾವ ದೇಶದೊಳಗ ಕಡೆ ಬೇಕಾದ್ರೂ ನೀವೇನ್ ಮಾಡ್ಬೋದು, ಕನ್ವರ್ಟ್ ನ ಮಾಡ್ಬೋದು, ಅಥವಾ ಯಾವ ದೇಶ ಬೇಕಾದ್ರೂ ಅದನ್ನ ಒಪ್ಪಿಗೆಯನ್ನ ಮಾಡ್ಕೊತಾ ಇದೆ. ಸೊ ಅಂದ್ರೆ ಒಪ್ಪಿಕೊಳ್ಳುವಂತ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಅಂತ ಹೇಳ್ತೀವಿ ನಾವು. ಸೊ ಇಂಥ ಕರೆನ್ಸಿನ ಅಥವಾ ಗ್ಲೋಬಲ್ ಅಕ್ಸೆಪ್ಟೆನ್ಸಿ ಇರುವಂತ ಕರೆನ್ಸಿನ ಬೆಳೆಸೋದು ಅಥವಾ ಅಂತ ಸಂಸ್ಥೆಗಳನ್ನ ಹುಟ್ಟಾಕೋದು, ಅಂತ ಇನ್ಸ್ಟ್ರೂಮೆಂಟ್ ಗಳನ್ನ ಬೆಳವಣಿಗೆ ಮಾಡೋದಕ್ಕೆ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಕೆಲಸವನ್ನ ಮಾಡ್ತಾ ಇದೆ ಅಂತ ಹೇಳ್ತೀವಿ. ಸೊ ನೋಡ್ರಿ, ಅನ್ ಅಕ್ಸೆಪ್ಟೇಬಲ್ ಗ್ಲೋಬಲ್ ಮನಿ ಮಾರ್ಕೆಟ್ that can give further fillip to globe business and increasing the living standards of the people. The days may not be far away where in any currency is accepted in corner of the world. ಅಂದ್ರೆ ಯಾವ ದೇಶದ ಕರೆನ್ಸಿ ಬೇಕಾದ್ರೂ, ಯಾವ ದೇಶದಲ್ಲಿ ಬೇಕಾದ್ರೂ, ಯಾವ ದೇಶದ ಮೂಲೆಯಲ್ಲಿ ಬೇಕಾದ್ರೂ ನೀವೇನ್ ಮಾಡ್ಬೋದು, ಬದಲಾವಣೆಯನ್ನ ಮಾಡ್ಕೊಳ್ಬಹುದು. ಸೊ ಆ ವ್ಯವಸ್ಥೆಯನ್ನು ನಿರ್ಮಾಣ ಮಾಡೋದಕ್ಕೆ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಕೆಲಸ ಮಾಡ್ತಾ ಇದೆ. ಸೊ ಅದೇ ರೀತಿ ಇಲ್ಲಿ ನೋಡ್ಬೋದು, ಸಮ್ ಆಫ್ ದೀಸ್ ಇನಿಷಿಯೇಟಿವ್ಸ್ ಕ್ಯಾನ್ ಬಿ ಸೀನ್ ಇನ್ ಕೇಸ್ ಆಫ್ ದಿ ಕರೆನ್ಸೀಸ್ ಲೈಕ್ ಯೂರೋ, ಡಾಲರ್, ಯೆನ್, ಪೌಂಡ್ ಎಕ್ಸೆಟ್ರಾ ಅಂತ. ಸೊ ಈ ಕರೆನ್ಸಿನ ನೀವು ಯಾವ ದೇಶದಲ್ಲಿ ಬೇಕಾದ್ರೂ ಏನ್ ಮಾಡ್ಬೋದು, ಎಕ್ಸ್ಚೇಂಜ್ ನ ಮಾಡ್ಕೋಬಹುದು. ಸೊ ಅಂದ್ರೇನು, ಅದ ಇನಿಷಿಯೇಷನ್ ತಗೊಂಡಿದೆ ಅಂತ. ಸಮ್ ಕರೆನ್ಸೀಸ್ ಇಲ್ಲಿ ನೋಡಿ, ಸಮ್ ಆಫ್ ದೀಸ್ ಇನಿಷಿಯೇಟಿವ್ ಕ್ಯಾನ್ ಬಿ ಸೀನ್ ಇನ್ ಕೇಸ್ ಆಫ್ ದಿ ಕರೆನ್ಸೀಸ್ ಲೈಕ್ ಯೂರೋ, ಡಾಲರ್, ಅಮೆರಿಕನ್ ಡಾಲರ್, ಯೂರೋ ಇರ್ಬೋದು, ಪೌಂಡ್ ಇರ್ಬೋದು, ಯೆನ್ ಇರ್ಬೋದು. ಸೊ ದಿಸ್ ಕ್ಯಾನ್ ಬಿ ಎಕ್ಸ್ಚೇಂಜ್ ಇನ್ ಎನಿ ನೇಷನ್. ಸೊ ಆ ದೇಶಗಳನ್ನ, ಆ ಕರೆನ್ಸಿಗಳನ್ನ ಎಷ್ಟು ಪಾಪ್ಯುಲರ್ ಇದಾವಂದ್ರೆ ಯಾವ ದೇಶದಲ್ಲಿ ಬೇಕಾದ್ರೂ ನೀವೇನ್ ಮಾಡಬಹುದು, ಅವುಗಳನ್ನ ಬದಲಾವಣೆ ಮಾಡ್ಕೊಳ್ಬಹುದು. ಸಿಮಿಲರ್ ಕೈಂಡ್ ಆಫ್ ಅಕ್ಸೆಪ್ಟಬಿಲಿಟಿ ಮೇ ಕಮ್ ಫಾರ್ ಕರೆನ್ಸೀಸ್ ಲೈಕ್ ಇಂಡಿಯನ್ ರುಪಿ. ಸೊ ಮುಂದಿನ ದಿನಮಾನದೊಳಗೆ ಭಾರತನು ಕೂಡ ಎಲ್ಲ ದೇಶದಲ್ಲಿ ಚಲಾವಣೆಗೊಳ್ಳುವಂತ ಕರೆನ್ಸಿ ಆಗ್ಬೋದು, ಅಥವಾ ಬದಲಾವಣೆ ಮಾಡ್ಕೊಳ್ಳುವಂತ ಕರೆನ್ಸಿಯಾಗಿ ಬೆಳವಣಿಗೆ ಆಗ್ಬೋದು ಅಂತ. ಸೊ ಇಷ್ಟು ನೋಡ್ಕೊಳ್ಲೆ. ಸೊ ದೀಸ್ ಆರ್ ಸಮ್ ಆಫ್ ದಿ functions of foreign exchange market. So in next class we will discuss the transactions in the foreign exchange market. So ಇಲ್ಲಿ ಒಂದಷ್ಟು ಪ್ರಾಬ್ಲಮ್ ಬರ್ತಾವೆ ಇಲ್ಲಿ ಫಾರ್ವರ್ಡ್ ಕಾಂಟ್ರಾಕ್ಟ್. ಸೊ ಇದನ್ನ ನೆಕ್ಸ್ಟ್ ಕ್ಲಾಸ್ ಒಳಗಡೆ ನಾವು ಕಂಟಿನ್ಯೂ ಮಾಡೋಣ. ಸೊ ಇದೊಂದು ಕಾನ್ಸೆಪ್ಟ್ ಆದ್ರೆ ಸೊ ಫಸ್ಟ್ ಯೂನಿಟ್ ಮುಗಿಯುತ್ತಲ್ಲೇ. ಸೊ ಇದರಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ಕೇಳ್ರಿ. ಸೊ ಒಂದು ಸ್ವಲ್ಪ ನೋಟ್ಸ್ ಮಾಡ್ಕೊಡ್ರಿ ಅವನ್ನ. ಸರ್ ಕನ್ನಡ ಮೀಡಿಯಂ ನೋಟ್ಸ್